ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಿರ್ಚಿಯಿಂದ ಒಂದು ಸಖತ್ತಾಗಿರುವಂಥ ಸ್ನ್ಯಾಕನ್ನು ಮಾಡಿ ತೋರಿಸ್ತೀನಿ. ಮೊನ್ನೆ ನಾನು ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟೆ. ತುಂಬ ವ್ಯೂಸ್ ಬಂತು ಅದಕ್ಕೆ, ಯೂಟ್ಯೂಬಲ್ಲಂತೂ ತುಂಬ ವ್ಯೂಸ್ ಬರ್ತಾ ಉಂಟು ಅದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಅದೇ ರೀತಿಯಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ, ಸ್ವಲ್ಪ ನೋಡಲಿಕ್ಕೆ ಕೂಡ ಚೆಂದ ಇದ್ದು ಡಿಸೈನರ್ ಮಿರ್ಚಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಮಕ್ಕಳಿಗೆಲ್ಲ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಟೈಮಿಗೆಲ್ಲ, ಟೀ ಟೈಮಿಗೆಲ್ಲ ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಡಿಸೈನ್ ಆಗಿ ಸ್ವಲ್ಪ ಹೊಸ ರೀತಿಯಲ್ಲಿ ಮಾಡಿದರೆ ಓಕೆನಾ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಫಸ್ಟ್ ಕೋಟಿಂಗ್ ರೆಡಿ ಮಾಡ್ತೀನಿ. ಡಿಸೈನರ್ ಕೋಟಿಂಗ್ ಬೇಕು. ಹಾಗಾಗಿ ನಾನಿಲ್ಲಿ 2 ಕಪ್ ಅಷ್ಟು ಮೈದಾವನ್ನು ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು. ಹಾಗೆ 1 ಟೀ ಸ್ಪೂನ್ ಅಷ್ಟು ಅಜ್ವೈನ್ ಅಂದರೆ ಓಂ ಕಾಳನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಓಕೆ, ಫ್ಲೇವರಿಗೋಸ್ಕರ. ಓಕೆ, ನೆಕ್ಸ್ಟ್ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಬಿಸಿ ಆಯಿಲ್ ಕೂಡ ಹಾಕ್ಬೋದು ಅಥವಾ ನಾರ್ಮಲ್ ಆಯಿಲ್, ಹೀಗೆ ತಣ್ಣಗಾಗಿರುವಂಥ ಆಯಿಲನ್ನು ಕೂಡ ಹಾಕ್ಕೊಳ್ಬೋದು. ಬಿಸಿ ಹಾಕಿದರೆ ಒಳ್ಳೆಯದು, ಇನ್ನೂ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಹೀಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಮ್ಮೆ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು. ಓಕೆ, ಈ ರೀತಿ ಮಾಡಬೇಕು ನೋಡಿ. ಈ ರೀತಿ ನೀವು ರಬ್ ಮಾಡಬೇಕು ಹಿಟ್ಟಿನ ಜೊತೆಗೆ. ಹೀಗೆ ಮಾಡಿದರೆ ಚೆಂದ ಮಾಡಿ ಮಿಕ್ಸ್ ಆಗುತ್ತೆ. ಆಯಿಲ್ ಮಿಕ್ಸ್ ಆದರೆ ಮಾತ್ರ ನಮಗೆ ನಮ್ಮ ಇದು ಹೊರಗಿದು ಲೇಯರ್ ಅಂತ ಉಂಟು ನೋಡಿ, ಅದು ಕ್ರಿಸ್ಪಿಯಾಗಿ ಒಳ್ಳೆಯದಾಗ್ತದೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಹೀಗೆ ಒಮ್ಮೆ ಬಜ್ಜಿ ಮಾಡಿ ನೋಡಿ. ಓಕೆ, ಯಾವಾಗಲೂ ಅದೇ ರೀತಿ ಕಡಲೆ ಹಿಟ್ಟು ಹಾಕಿ ಮಾಡೋದಲ್ಲ, ಈ ಸತಿ ಒಂದು ಡಿಸೈನ್ ಈ ರೀತಿ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಓಕೆ ಓಕೆ ನೋಡಿ, ಈ ರೀತಿ ಶೇಪ್ ಇಟ್ಕೊಂಡ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳೋಣ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, ಬೇಗನೆ ಇದಾಗುತ್ತೆ. ಅಂದರೆ ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೀವಲ್ವಾ, ಹಾಗಾಗಿ ಈ ರೀತಿ ಒಂದು ಡೋವನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈ ರೀತಿ ಡೋವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಇದಕ್ಕೆ ಮೇಲ್ಗಡೆಯಿಂದ ಚೂರು ಎಣ್ಣೆಯನ್ನು ಹಾಕಿ ಈ ರೀತಿ ಕೋಟ್ ಮಾಡ್ತೀನಿ. ಓಕೆ, ಇನ್ನು ಇದೊಂದು 10 ರಿಂದ 15 ನಿಮಿಷ ಈ ರೀತಿ ರೆಸ್ಟಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ಬಜ್ಜಿಗೆ ಬೇಕಾಗಿರುವಂಥ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಇದೊಂದು 15 ನಿಮಿಷ ರೆಸ್ಟಲ್ಲಿ ಇರಲಿ. ಮುಚ್ಚಳವನ್ನು ಮುಚ್ಚಿ ರೆಸ್ಟಲ್ಲಿ ಇರಲಿ ಇದು. ಓಕೆ ಓಕೆ, ಈಗ ಸ್ಟಫಿಂಗ್ ಮಾಡಲಿಕ್ಕೆ ನಾನು 2 ಮ್ಯಾಶ್ ಮಾಡಿರುವಂಥ ಆಲೂವನ್ನು ತಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿರೋದು 2 ದೊಡ್ಡ ಆಲೂಗಡ್ಡೆ ಹಾಗೂ 1 ಈರುಳ್ಳಿನ ತಗೊಂಡಿದ್ದೀನಿ. ಚಿಕ್ಕದಾಗಿ ನಾನು ಸ್ಲೈಸ್ ಮಾಡಿದ್ದೀನಿ ಈರುಳ್ಳಿನ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೊಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಯಾವ ಸ್ಟಫಿಂಗ್ ಬೇಕು ನೋಡಿ ಆ ಸ್ಟಫಿಂಗನ್ನು ನೀವು ಮಾಡ್ಬೋದು. ಇದಕ್ಕೆ ಆಲೂ ಸ್ಟಫಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಆಲೂ ಸ್ಟಫಿಂಗನ್ನು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಹುಡಿ, 1/4 ಚಮಚ ಜೀರಿಗೆ ಹುಡಿ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿ ಒಳ್ಳೆಯದಾಗುತ್ತೆ. ಮತ್ತು ಒಂದು ಅರ್ಧ ಚಮಚದಷ್ಟು ಖಾರದ ಹುಡಿ, ಅರ್ಧದಿಂದ 1 ಚಮಚದವರೆಗೆ ಹಾಕ್ಬೋದು. ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಕೂಡ ಇದರ ಮೇಲೆ ಹಾಕ್ಕೊಳ್ಳೋಣ, ಒಳ್ಳೆಯದಾಗುತ್ತೆ. ಮ್ಯಾಂಗೋ ಪೌಡ್ರು, ಆಮ್ಚೂರ್ ಪೌಡ್ರೆಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟ ಇದೆ ಆ ರೀತಿ ನೀವು ಮಸಾಲೆಗಳನ್ನು ಆ್ಯಡ್ ಮಾಡಿ ನೀವು ಒಂದು ಒಳ್ಳೆಯ ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ತೀನಿ, ಒಂದು ಅರ್ಧದಷ್ಟು ಲೆಮನ್ ಜ್ಯೂಸು. ಓಕೆ, ಸಾಕು. ಓಕೆ, ಈ ರೀತಿ ಮಾಡಿದರೆ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಈ ಸ್ಟಫಿಂಗನ್ನು ಮಿರ್ಚಿ ಒಳಗೆ ಸ್ಟಫ್ ಮಾಡ್ಕೊಳ್ಳೋಣ. ಮಿರ್ಚಿಗೆ ಈ ರೀತಿ ಸ್ಲಿಟ್ಸನ್ನು ಹಾಕ್ಕೊಳ್ಳಿ. ಬೇಕಿದ್ದರೆ ಈ ತುದಿಯನ್ನು ಕಟ್ ಮಾಡ್ಬೋದು, ಬೇಕಿದ್ದರೆ ಅಷ್ಟೇ, ಸ್ವಲ್ಪ ಕಟ್ ಮಾಡಿದರೆ ಸಾಕು. ಮತ್ತು ಇದರ ಒಳಗಿರುವಂತಹ ಬೀಜವನ್ನು ತೆಗಿಬೇಕು. ಒಂದು ಸ್ಪೂನಿನ ಸಹಾಯದಿಂದ ತೆಗಿಬೋದು, ಅಥವಾ ನಿಮಗೆ ಕೈಯಲ್ಲೇ ಆಗೋದಾದರೆ ಕೈಯಲ್ಲೇ ನೀವು ಈ ರೀತಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಆಯಿತಾ, ಎಲ್ಲದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಆನಂತರ ಇದನ್ನು ಸ್ಟಫಿಂಗ್ ಮಾಡಿದರೆ ಆಯಿತು. ಈಗ ನಾನು ಒಂದು ಸ್ಟಫಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಓಕೆ, ಈಗ ರೆಡಿ ಮಾಡ್ಕೊಂಡಿರುವಂಥ ಆಲೂ ಸ್ಟಫಿಂಗನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಓಕೆ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಕೆಲವರು ಬೇರೆ ಬೇರೆ ಸ್ಟಫಿಂಗ್ಸ್ ಹಾಕ್ತಾರೆ, ಪೂರಿ ಸ್ಟಫಿಂಗ್ ಎಲ್ಲ ಹಾಕ್ತಾರೆ, ಅದೆಲ್ಲ ಮಾಡಿ. ಬಟ್ ಈ ರೀತಿ ಒಮ್ಮೆ ಮಾಡಿ ನೋಡಿ. ಓಕೆ, ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಫಿಲ್ ಆಗಬೇಕು, ಟೈಟ್ ಆಗಬೇಕು. ಅರ್ಧ ಸ್ಟಫ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಈ ರೀತಿ ನೀಟಾಗಿ ಸ್ಟಫ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಒಮ್ಮೆ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಏನಾದರೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ಹೊರಗೆ ಬರುತ್ತೆ. ಈ ರೀತಿ ವೈಪ್ ಮಾಡಿದರೆ ಆಯಿತು. ಓಕೆ.
ನೋಡಿ ಇಷ್ಟೇ. ಸೊ ಸ್ಟಫಿಂಗ್ ಈ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತೆ ಕೋಟಿಂಗನ್ನು ಇದರ ಮೇಲೆ ಹಾಕಲಿಕ್ಕೆ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ನೋಡಿ ಈಗ ಮಿರ್ಚಿ ಎಲ್ಲ ಸ್ಟಫ್ ಆಗಿದೆ. ಈಗ ಇದರದ್ದು ಔಟರ್ ಇದು ಲೇಯರ್ ಮಾಡ್ಕೊಳ್ಳೋಣ, ಕೋಟಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ ನೋಡಿ ಇದು ಹಿಟ್ಟು ಕೂಡ 15 ನಿಮಿಷ ರೆಸ್ಟಲ್ಲಿತ್ತು, ಕರೆಕ್ಟ್ ಆಗಿದೆ. ಈಗ 2 ಉಂಡೆಯನ್ನು ಮಾಡ್ತೀನಿ. ಓಕೆ ಇದನ್ನು ಈಗ ನಾವು ರೋಲ್ ಮಾಡಬೇಕು. ಓಕೆ ರೆಕ್ಟ್ಯಾಂಗಲ್ ಶೇಪಲ್ಲಿ ರೋಲ್ ಮಾಡ್ಕೊಳ್ಳೋಣ, ಉದ್ದಕ್ಕೆ ಮಾಡೋಣ, ಚಪಾತಿ ಥರ ರೌಂಡ್ ಬೇಡ. ಓಕೆ ಓಕೆ ಈ ರೀತಿ ಉದ್ದಕ್ಕೆ ರೋಲ್ ಮಾಡಿದರೆ ಆಯಿತು. ಮೈದಾ ನೀವು ಎಷ್ಟು ಸ್ಟ್ರೆಚ್ ಮಾಡ್ತೀರಾ ಅಷ್ಟು ಉದ್ದ ಆಗುತ್ತೆ. ಓಕೆ ಹಿಟ್ಟೇನು ಹಾಕೋದು ಬೇಡ, ಅಂದರೆ ಆಯಿಲ್ ಉಂಟಲ್ಲ ಹಾಗೆ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಓಕೆ ಸ್ಟ್ರೆಚ್ ಮಾಡಿ ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿದರೆ ಆಯಿತು. ಓಕೆ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದರ ಸೈಡ್ಸನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ ಅಂದರೆ ನನಗೆ ನೀಟಾದ ಸ್ಟ್ರಿಪ್ಸ್ ಬೇಕು, ಸ್ಟ್ರೇಟ್ ಲೈನ್ಸ್ ಬೇಕು, ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಮತ್ತೆ ನಾವು ಯೂಸ್ ಮಾಡ್ಬೋದು. ಓಕೆ ಇಲ್ಲಿ ಸ್ವಲ್ಪ ಕಟ್ ಮಾಡ್ತೀನಿ. ಈಗ ಸ್ಟ್ರೇಟ್ ಲೈನ್ಸನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ನಿಮಗೆ ನೋಡಿ ಇಷ್ಟಿಷ್ಟು ದಪ್ಪ, ತುಂಬ ದಪ್ಪ ಕೂಡ ಬೇಡ. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ಟ್ರೇಟ್ ಲೈನ್ಸನ್ನು. ಓಕೆ ಈ ರೀತಿ. ಸೊ ಮಾಡಲಿಕ್ಕೆ ಬಜ್ಜಿಗಿಂತ ಸ್ವಲ್ಪ ವರ್ಕ್ ಜಾಸ್ತಿ. ಅಂದರೆ ಈ ರೀತಿ ನೀವು ಮೈದಾ ಹಿಟ್ಟನ್ನು ಕಲಸಿ ಈ ರೀತಿ ಮಾಡಲಿಕ್ಕೆ ಅಷ್ಟೇ, ಜಾಸ್ತಿ ಕೆಲಸ ಇಲ್ಲ. ಇದೊಂದು ಸ್ಟೆಪ್ ಮಾಡಲಿಕ್ಕೆ ಮಾತ್ರ ಎಕ್ಸ್ಟ್ರಾ. ಓಕೆ ಈಗ ಏನು ಮಾಡಿ ಅಂದರೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಈ ರೀತಿ ಒಂದೊಂದು ಪಟ್ಟಿ ಮೇಲೆ ಈ ರೀತಿ ನೀರನ್ನು ಅಪ್ಲೈ ಮಾಡಬೇಕು. ಓಕೆ ಚೆನ್ನಾಗಿ ನೀರನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ 1 by 1 ಮಾಡಿದರೆ ಆಯಿತು. ಈಗ ಇದನ್ನು ತೆಗಿಯೋಣ. ಇನ್ನು ನಾವು ಕೋಟಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿರ್ಚಿಯನ್ನು ತೆಕ್ಕೊಂಡು ಇದಕ್ಕೆ ಕೋಟಿಂಗನ್ನು ಮಾಡಿದರೆ ಆಯಿತು ನೀಟ್ಲಿ. ಓಕೆ ಈ ರೀತಿ ಅಂಟಿಕೊಂಡು ಈ ರೀತಿ ಕವರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಶ್ಯಕತೆ ಇದ್ದರೆ ನೀರನ್ನು ಹಾಕಿ ಅಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಇದನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು, ಇದು ಮೈದಾ ಅಲ್ವಾ ಹಾಗಾಗಿ ಸ್ವಲ್ಪ ಸ್ಟ್ರೆಚ್ ಕೂಡ ಮಾಡ್ಬೋದು. ಸ್ವಲ್ಪ ನೀವು ದಪ್ಪ ಲಟ್ಟಿಸಿದರೆ ನೀವು ಸ್ವಲ್ಪ ಸ್ಟ್ರೆಚ್ ಮಾಡಿ ಕೂಡ ತೆಕ್ಕೊಳ್ಬೋದು. ಕಟ್ಟಾದರೆ ಪರವಾಗಿಲ್ಲ, ಈ ರೀತಿ ನೀವು ಜಾಯಿಂಟ್ ಮಾಡ್ಬೋದು. ಸ್ವಲ್ಪ ನೀರನ್ನು ಸೇರಿಸಿ ನೋಡಿ, ಈ ರೀತಿ ನೀವು ಪೂರ್ತಿಯಾಗಿ ಕೆಳಗೆವರೆಗೆ ಈ ರೀತಿ ಮಾಡಬೇಕು. ನೆಕ್ಸ್ಟ್ ಕೂಡ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ನೀರನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ನೀವು ಇದನ್ನು ಕಂಪ್ಲೀಟ್ ಮಾಡಿದರೆ ಆಯಿತು. ಇಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು. ಓಕೆನಾ, ತುಂಬ ಸುಲಭ. ಮಕ್ಕಳಿಗೆ ಅದೇ ಬಜ್ಜಿ ಕೊಡೋ ಬದಲು ಈ ರೀತಿ ಒಮ್ಮೆ ಹೀಗೆ ಡಿಸೈನ್ ರೀತಿ ಮಾಡಿ ತೋರಿಸಿದ್ರೆ ಅವರು ಕೂಡ ಏನಿದು ಹೊಸತ್ತು ಅಂತ ತಿಂತಾರೆ. ಓಕೆ ನೋಡಿ, ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ರೀತಿ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ, ಎಲ್ಲ ಮಿರ್ಚಿ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಒಂದು ಮಕ್ಕಳಿಗೋಸ್ಕರ ಒಂದು 4 ಮಿರ್ಚಿ ಈ ರೀತಿ ಮಾಡಿ ನೋಡ್ಕೊಳ್ಳಿ. ಓಕೆ ಚೆನ್ನಾಗಾಗುತ್ತೆ. ಓಕೆ ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ, ಏನೋ ಒಂದು ಡಿಫ್ರೆಂಟ್ ಇದೆ ಅಂತ. ಓಕೆ ಈ ರೀತಿ. ಓಕೆ ಹೀಗೆ ನಾನು ಮಿರ್ಚಿಯನ್ನೆಲ್ಲ ರೆಡಿ ಮಾಡಿ ಇಡ್ತೀನಿ. ಓಕೆ ಲಾಸ್ಟಿಗೆ ಇದು ರೆಡಿ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ನೋಡಿ ಆಯಿತು, ಇನ್ನು ಸ್ವಲ್ಪ ಇರೋದು. ಓಕೆ ಈ ರೀತಿ ಪೂರ್ತಿಯಾಗಿ ಕವರ್ ಮಾಡಿ. ಇದು ಮೈದಾ, ಸೊ ನೀವು ಎಷ್ಟು ಬೇಕೋ ಅಷ್ಟು ಸ್ಟ್ರೆಚ್ ಮಾಡ್ಬೋದು, ಹೇಗೆ ಬೇಕೋ ಹಾಗೆ ನೀವು ಇದನ್ನು ಮಾಡ್ಬೋದು. ಓಕೆ ಎಕ್ಸ್ಟ್ರಾ ಇದ್ದರೆ ಇಲ್ಲೇ ಕಟ್ ಮಾಡಿ ಇಲ್ಲಿ ಒಂದು ಒಳ್ಳೆ ಶೇಪ್ ಕೊಡಿ. ಓಕೆ ಸಪೂರ ಶೇಪ್ ಕೊಡಿ. ಓಕೆ ಈ ರೀತಿ ನೀವು ಪ್ರೆಸ್ ಮಾಡ್ಬೋದು, ಎಲ್ಲಿಯಾದರೂ ಓಪನ್ ಆದರೆ ಅಥವಾ ಎಲ್ಲಿಯಾದರೂ ಸರಿ ಮಾಡ್ಕೊಳ್ಬೋದು. ಓಕೆ ನೋಡಿ ಈ ರೀತಿ ನೋಡಿ, ಸೂಪರ್ಬಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಓಕೆ ನೋಡಿ, ಈಗ ನಾನು ಎಲ್ಲ ಮಿರ್ಚಿಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡೋದ್ರಲ್ಲಿ ಕೂಡ ಟೆಕ್ನಿಕ್ ಇದೆ, ಯಾವ ರೀತಿ ಫ್ರೈ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ 1 by 1 ಮಿರ್ಚಿಯನ್ನು ಹಾಕ್ಕೊಳ್ಳೋಣ. ಮಿರ್ಚಿಯನ್ನು ಹಾಕಿದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ನೀವು ಫ್ರೈ ಮಾಡಬೇಕು. ಓಕೆ ತುಂಬ ಸುಲಭ. ನೀವೇನು ಮಾಡಿ ಅಂದರೆ ಇದನ್ನು ಕೋಟಿಂಗ್ ಮಾಡುವಾಗ ಮಕ್ಕಳನ್ನು ಕರೀರಿ ಹೆಲ್ಪಿಗೆ, ಆವಾಗ ಅವರಿಗೆ ಕೂಡ ಬೋರ್ ಆಗಲ್ಲ, ಅವರು ಕೂಡ ಇಂಟ್ರೆಸ್ಟಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಮನೆಯವರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗೆ ಆಗುತ್ತೆ ಕುಕ್ಕಿಂಗ್ ಮಾಡುವಾಗ. ಬಾಣಲೆಯಲ್ಲಿ ಎಷ್ಟು ಪ್ಲೇಸ್ ಉಂಟು ಅಷ್ಟು ಮಾತ್ರ ಮಿರ್ಚಿನ ಹಾಕಿ. ನಂದು ಇವತ್ತು ದೊಡ್ಡದುಂಟು ಹಾಗಾಗಿ ನಾನು ಹಾಕ್ತಾಯಿದ್ದೀನಿ, ಸುಮಾರು ಹಾಕ್ತಾಯಿದ್ದೀನಿ, ನೋಡಿಕೊಂಡು ಹಾಕಿದರೆ ಆಯಿತಾ. ನಾನು ಎಲ್ಲದನ್ನು ಒಮ್ಮೆಲೆ ಹಾಕ್ತಾಯಿದ್ದೀನಿ. ಓಕೆ ಓಕೆ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನು ಇದನ್ನು ಸರ್ವ್ ಮಾಡೋಣ. ನಿಮಗೆ ಎಷ್ಟು ಡಾರ್ಕ್ ಬೇಕು ನೋಡಿ ಅಷ್ಟು ಡಾರ್ಕ್ ನೀವು ಇಡ್ಬೋದು. ಕ್ರಿಸ್ಪಿಯಾಗಿ ಬಂದಿದೆ. ಓಕೆ ಗೊತ್ತಾಗುತ್ತೆ ಸೌಂಡಲ್ಲೇ. ಬನ್ನಿ
ಇದನ್ನು ಸರ್ವ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಓಕೆ ನೋಡಿ, ಕ್ರಿಸ್ಪಿ ಆಗಿರುವಂಥ ಮಿರ್ಚಿ ರೆಡಿಯಾಗಿದೆ. ಈ ರೀತಿ ಸಾಸ್ ಜೊತೆ ಡಿಪ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಓಕೆ, ಸ್ವಲ್ಪ ಬಿಸಿ ಉಂಟು. ಈ ರೀತಿ ಕಟ್ ಮಾಡಿ ತಿನ್ಬೋದು. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಕೋಟಿಂಗ್ ನೋಡಿ. ಆಹಾ ಹಾ ಹಾ ಹಾ. ಇದನ್ನೇನು ಗೊತ್ತಾ, ಈ ರೀತಿ ಒಟ್ಟಿಗೆನೇ ಈ ರೀತಿ ಮಿರ್ಚಿ ಜೊತೆನೆ ತಿಂದರೆ ಸಖತ್ತಾಗಿರುತ್ತೆ. ನೋಡಿ, ಸೂಪರ್ ಆಯ್ತಾ. ಬಿಸಿ ಬಿಸಿ ಉಂಟು. ಮತ್ತೆ ತಿಂತೀನಿ ನಾನು. ನೀವು ಕೂಡ ಈ ರೀತಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಎಂಜಾಯ್ ಮಾಡಿ. ಓಕೆನಾ? ಬಾಯ್.